ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸೈಗಾಜಿವ ಸೈಕ್ಲನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಫ್ರೆಂಡ್ಸ್, ನಾನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸಂಕ್ರಾಂತಿ ಹಬ್ಬದ ದಾನದ ಹಾಗೆಯೇ ಒಂದು ಪೂಜೆ, ಸ್ನಾನ ಮಾಡುವಂಥ ಒಂದು ಶುಭ ಮುಹೂರ್ತಗಳನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಈ ಒಂದು ವಿಷಯದಲ್ಲಿ 14ನೇ ತಾರೀಕು ಮತ್ತು 15ನೇ ತಾರೀಕಿನ 2 ದಿನದ ಮುಹೂರ್ತವನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ನೀವು ನೆನಪಿನಲ್ಲಿ ಇಟ್ಕೋಬೇಕು, ಸರಿಯಾಗಿ ಕೇಳಿ. ಬನ್ನಿ ತಿಳಿದುಕೊಳ್ಳೋಣಂತೆ. ಮೊದಲಿಗೆ ನಾನು 14ನೇ ತಾರೀಕಿನ ಒಂದು ಪೂಜಾ ಮುಹೂರ್ತದ ಬಗ್ಗೆ ಮಾಹಿತಿಯನ್ನು ಕೊಟ್ಬಿಡ್ತೀನಿ. ಈ 14ನೇ ತಾರೀಕು ನಮಗೆ ಮಧ್ಯಾಹ್ನ ಅಂದರೆ 3 ಗಂಟೆ 6 ನಿಮಿಷಕ್ಕೆ ಸೂರ್ಯ ಮಕರ ರಾಶಿಗೆ ಪ್ರವೇಶ ಮಾಡ್ತಾನೆ. ಸೊ ನಮಗೆ ಆವಾಗಿಂದ ನಮಗೆ ಒಂದು ಪುಣ್ಯಕಾಲ ಹಾಗೆ ಮಹಾಪುಣ್ಯಕಾಲ ನಮಗೆ ಪ್ರಾರಂಭವಾಗಿಬಿಡ್ತದೆ. ಈಗಾಗಲೇ ನಮಗೆ ಒಂದು ಪುಣ್ಯಕಾಲ ಮಹಾಪುಣ್ಯಕಾಲ ಯಾವಾಗ ತಿಳಿಸ್ಕೊಂಡು ಬಿಟ್ಟಿದ್ದೇನೆ, ಆದರೂ ಕೂಡ ಮತ್ತೊಂದು ಸಲ ತಿಳಿಸ್ಕೋಬೇಕು ಅನ್ನೋದಾದರೆ, ದಾನ ಕೊಡಲಿಕ್ಕೆ ಅಂದರೆ ದೇವಸ್ಥಾನದಲ್ಲಿ ಇಲ್ಲ ಅಂದರೆ ಯಾರಿಗೆ ಒಂದು ಅವಶ್ಯಕತೆ ಇರ್ತದೋ ಅವರಿಗೆ ನಾವು ಕೆಲವು ಮಟ್ಟಿಗೆ ನಾವು ದಾನವನ್ನು ಕೊಡ್ತೇವೆ. ಅಂದರೆ ಎಳ್ಳು ಬೆಲ್ಲ ಆಗಿರ್ಬೋದು, ಹಾಗೆಯೇ ಕುಂಬಳಕಾಯಿ ಆಗಿರ್ಬೋದು, ಅವರೆಕಾಳು, ಸಿಹಿಗೆಣಸು, ನವಧಾನ್ಯಗಳು, ಅದ್ರ ಜೊತೆಗೆ ಅಕ್ಕಿ ಬೆಲ್ಲವನ್ನು ಸಹ ಕೊಡ್ತೇವೆ. ಕೆಲವು ರೀತಿಯ ಧಾನ್ಯಗಳನ್ನು ಸಹ ಕೊಡ್ತಾರೆ ಅವರವರ ಒಂದು ಇಚ್ಛೆಗೆ ತಕ್ಕಂತೆ. ಸೊ ದಾನ ಕೊಡುವ ಹಾಗೆ ಸ್ನಾನ ಮಾಡುವ ಕೆಲವರು 14ನೇ ತಾರೀಕಿನಿಂದಲೇ ಸ್ನಾನ ಮಾಡ್ತಾರೆ, ಮಧ್ಯಾಹ್ನದಲ್ಲಿ ಮಾಡ್ಬೋದು, ಏನು ತೊಂದರೆಯಿಲ್ಲ. ನಾವು ಪುಣ್ಯಕಾಲ ಮಹಾಪುಣ್ಯಕಾಲದ ಮಾಡಿದರೆ ಏನು ತುಂಬಾ ನಮಗೆ ಒಳ್ಳೆಯದೇ ಆಗಿರುವಂಥದ್ದು. ಇದು ನಾವು ತಿಳಿಸ್ಕೊಟ್ಟಿರುವಂಥ ಸಮಯ. ಇದರಲ್ಲಿ ಪುಣ್ಯಕಾಲ, ಮಹಾಪುಣ್ಯಕಾಲ ಹಾಗೆ ಅಮೃತ ಕಾಲ ಸಹ ಇದರಲ್ಲೇ ಬಂದುಬಿಟ್ಟಿರ್ತಾರೆ. ಸೊ ನಮಗೆ ಈ ಕಾಲವು ಮಧ್ಯಾಹ್ನ 14ನೇ ತಾರೀಕು ಮಧ್ಯಾಹ್ನ 3 ಗಂಟೆ 13 ನಿಮಿಷದಿಂದ 6 ಗಂಟೆ 12 ನಿಮಿಷವರೆಗೆ ಇರ್ತದೆ. ಈ ಸಮಯದಲ್ಲಿ ನಿಮಗೆ ಪುಣ್ಯಕಾಲ, ಮಹಾಪುಣ್ಯಕಾಲ, ಅಮೃತ ಕಾಲ ಹಾಗೆ ಗೋಧೂಳಿ ಮುಹೂರ್ತ ಕೂಡ ಇದರಲ್ಲೇ ಸೀಮಿತವಾಗಿರ್ತದೆ. ಸೊ ಈ ಸಮಯದಲ್ಲಿ ನೀವು ಸ್ನಾನ ಮಾಡಿ ನಂತರದಲ್ಲಿ ನೀವು ದೇವಸ್ಥಾನಕ್ಕೆ ದಾನವನ್ನು ಕೊಡಬಹುದು. ಅಂತ ವಿಶೇಷ ಲಗ್ನ ಮುಹೂರ್ತ ಅನ್ನೋದಾದರೆ ಅದರಲ್ಲೇ ಬರ್ತದೆ. ಆ್ಯಕ್ಚುಲಿ 6 ಗಂಟೆ 12 ನಿಮಿಷದಿಂದ 7 ಗಂಟೆ 30 ನಿಮಿಷವರೆಗೆ ಇರುವಂಥದ್ದು. ಆ ಸಮಯದಲ್ಲಿ ಸಹ ನಾವು ಒಂದು ದಾನವನ್ನು ಕೊಡಬಹುದು. ಇಷ್ಟು ನಮಗೆ ಒಂದು 14ನೇ ತಾರೀಕಿನ ಬಗ್ಗೆ ತಿಳಿಸ್ಕೊಳ್ಬೇಕಾಗಿರುವಂಥದ್ದು. 15ನೇ ತಾರೀಕು ನಾವು ಪೊಂಗಲ್ ಹಬ್ಬವನ್ನು ಆಚರಣೆ ಮಾಡ್ತೇವೆ, ಅಂದರೆ ಸಂಕ್ರಮಣ ಹಬ್ಬವನ್ನು ಆಚರಣೆ ಮಾಡ್ತೇವೆ. ಬ್ರಾಹ್ಮಿ ಮುಹೂರ್ತ ನಾವು ಒಂದು ವೇಳೆ 14ನೇ ತಾರೀಕು ಸ್ನಾನ ಮಾಡಿಲ್ಲ, ದಾನವನ್ನು ಸಹ ಕೊಟ್ಟಿಲ್ಲ ಅನ್ನೋದಾದರೆ ಪರವಾಗಿಲ್ಲ, ಏನು ಕೂಡ ತೊಂದರೆ ಇಲ್ಲ, ನಾವು 15ನೇ ತಾರೀಕು ಸಹ ಮಾಡ್ಬೋದು. ಬ್ರಾಹ್ಮಿ ಮುಹೂರ್ತ ಬೆಳಿಗ್ಗೆ 5 ಗಂಟೆ 5 ನಿಮಿಷದಿಂದ 5 ಗಂಟೆ 55 ನಿಮಿಷವರೆಗೆ ನಾವು ಸ್ನಾನ ಮಾಡಿಕೊಂಡು ದೇವಸ್ಥಾನಕ್ಕೆ ಸಹ ನಾವು ದಾನವನ್ನು ಕೊಡ್ಬೋದು ಆ ಒಂದು ಶುಭ ಬ್ರಾಹ್ಮಿ ಮುಹೂರ್ತದಲ್ಲೇ. ಅದು ತಪ್ಪಿಟ್ಟು ಹೋದಲ್ಲಿ ಬೆಳಿಗ್ಗೆ 8 ಗಂಟೆ 39 ನಿಮಿಷದಿಂದ 10 ಗಂಟೆ 21 ನಿಮಿಷವರೆಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ನಿಮಗೆ ಪೂಜೆ ಮಾಡಲಿಕ್ಕೆ ಆಗಿಲ್ಲ ಅನ್ನೋದಾದರೆ ಈ ಸಮಯದಲ್ಲಿ ನೀವು ವಿಶೇಷವಾದ ಎಲ್ಲ ರೀತಿಯ ಒಂದು ರಂಗೋಲಿಯನ್ನು ಸಾಕೊಂಡು ಹೊಸ ಪೂಜೆ, ತುಳಸಿ ಪೂಜೆ, ಗಣೇಶನ ಪೂಜೆ ಮಾಡಿಕೊಂಡು ಒಂದು ವಿಶೇಷವಾದ ಪ್ರಸಾದವನ್ನು ನೀವು ಸಿದ್ಧತೆ ಮಾಡಿಕೊಂಡು ಹಬ್ಬದ ಅಡುಗೆಯನ್ನು ಮಾಡಿಕೊಂಡು ನಿಮ್ಮ ಮನೆ ದೇವರ ಪೂಜೆಯನ್ನು ಈ ಸಮಯದಲ್ಲಿ ಮಾಡ್ಕೋಬೋದು. ಯಾಕಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ನಮಗೆ ಪೂಜೆ ಮಾಡಲಿಕ್ಕೆ ಸ್ವಲ್ಪ ಆಗಲ್ಲ, ಯಾಕಂದರೆ ತುಂಬ ರೀತಿಯ ಸಿದ್ಧತೆಗಳು ಸಹ ಇರ್ತದೆ. ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಸಿದ್ಧತೆ ಮಾಡ್ಕೊಂಡು ಪೂಜೆ ಮಾಡ್ತೀವಿ ಅನ್ನೋದಾದರೆ ಅದು ಆಗುವುದೇ ಇಲ್ಲ. ಸೊ ಆ ಕಾರಣಕ್ಕೆ 10:15 ನೀವು ಪೂಜೆಯನ್ನು ಮುಗಿಸ್ಕೊಂಡ್ರೆ ತುಂಬಾ ಒಂದು ಸೂಕ್ತವಾಗಿರುವಂಥದ್ದು. ಆಮೇಲೆ ನಮಗೆ ಅಭಿಜಿತ್ ಮುಹೂರ್ತ ಮಧ್ಯಾಹ್ನ 12 ಗಂಟೆ 6 ನಿಮಿಷದಿಂದ 12 ಗಂಟೆ 52 ನಿಮಿಷವರೆಗೆ ಬಿಡುವಂಥದ್ದು. ಆ ಸಮಯದಲ್ಲಿ ಸಹ ನೀವು ಒಂದು ಪೂಜೆಯನ್ನು ಸಹ ಮಾಡಬಹುದು, ಹಾಗೆ ದಾನವನ್ನು ಸಹ ಕೊಡಬಹುದು. ಅಂತೂ ಸಹ ವಿಶೇಷವಾಗಿರುವಂಥದ್ದೇನೆ. ಹಾಗೆ ಗೋಧೂಳಿ ಸಮಯ ಸಂಜೆ ನಾವು ಹಸುವಿನ ಪೂಜೆ ಸಹ ಮಾಡಬೇಕಾಗೋದ್ರಿಂದ ನೀವು ಬೆಳಗ್ಗೆ ಮಾಡಲಿಕ್ಕೆ ಆಗಿಲ್ಲ ಅನ್ನೋದಾದರೆ ಸಂಜೆ ಕೂಡ ಮಾಡ್ಬೋದು, ತುಂಬಾ ಒಳ್ಳೆಯದು. ಸಂಜೆ 6 ಗಂಟೆ 10 ನಿಮಿಷದಿಂದ 6 ಗಂಟೆ 35 ನಿಮಿಷವರೆಗೆ ಇರುವಂಥದ್ದು. ಸಂಜೆ ಸಮಯದಲ್ಲಿ 2 ತುಪ್ಪದ ದೀಪವನ್ನು ಇಟ್ಟು ನಿಮ್ಮ ಮನೆಯವರನ್ನು ಸಂಕಲ್ಪ ಮಾಡಿಕೊಳ್ಳಿ, ತುಂಬ ನಿಮಗೆ ಒಳ್ಳೆಯದಾಗ್ತಾನೆ ಹೋಗ್ತದೆ. ನೋಡಿದ್ರೆ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಸಂಕ್ರಾಂತಿ ಹಬ್ಬದ ಪೂಜಾ ಮುಹೂರ್ತ ಅಂದರೆ 14ನೇ ತಾರೀಕು ಹಾಗೆ 15ನೇ ತಾರೀಕಿನ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಎಲ್ಲರಿಗೂ ಇಷ್ಟವಾಗಿ ನಾನು ಭಾವಿಸ್ತೀನಿ. ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು.